ಪಾರ್ಟಿಷನ್ ಸೂಟ್ ಹಾಕುವಾಗ ಅದಕ್ಕೆ ಸಂಬಂಧಪಟ್ಟ ವಾರಸುದಾರ ಏನಿರ್ತಾರೆ ಅವರು ಸ್ವಂತ ದುಡಿಮೆಯಿಂದ ಏನಾದರೂ ಅಥವಾ ಸ್ವಂತವಾಗಿ ಏನಾದರೂ ಕ್ರಯಕ್ಕೆ ಪಡ್ಕೊಂಡಿರೋಂಥ ಸ್ವತ್ತುಗಳಿದ್ದರೆ ಅಂಥ ಸ್ವತ್ತುಗಳನ್ನು ಪಾರ್ಟಿಷನ್ ಸೂಟಲ್ಲಿ ಸೇರಿಸಬೇಕಾಗತ್ತಾ ಅಥವಾ ಪಾರ್ಟಿಷನ್ ಸೂಟನ್ನು ಹಾಕಬೇಕಾದ್ರೆ ಸ್ವಂತವಾಗಿ ಪರ್ಚೇಸ್ ಮಾಡಿದಂಥ ಸ್ವತ್ತೇನಿರ್ತದೆ ಅದನ್ನು ಸೇರಿಸಿದರೆ ಅದರಿಂದ ಬಚಾವ್ ಆಗೋದಕ್ಕೆ ಯಾವೆಲ್ಲ ದಾಖಲೆಗಳನ್ನು ನ್ಯಾಯಾಲಯಕ್ಕೆ ಆ ದಾವೆಯಲ್ಲಿ ಸಲ್ಲಿಸಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಪ್ರಮುಖವಾಗಿ ಮಾಹಿತಿಯನ್ನು ಕೊಡ್ತೇನೆ. ಏನಕ್ಕೆಂದರೆ ಯಾವುದೇ ಒಂದು ಸ್ವಂತ ಸ್ವತ್ತಿದ್ದರೆ ಅದನ್ನು ಸೇರಿಸ್ಬೋದಾ, ಯಾವ ಸಂದರ್ಭದಲ್ಲಿ ಸೇರಿಸಬೇಕಾಗತ್ತೆ, ಆ ಥರ ಸೇರಿಸ್ಬೇಕಾದ್ರೆ ಏನು ದಾಖಲೆಗಳನ್ನು ಅದರಲ್ಲಿ ಭಾಗ ಬರಬೇಕು ಅಂತ ಅದನ್ನು ನೀವು ವಾದವನ್ನು ಮಂಡಿಸಬೇಕಾದ್ರೆ ಏನೆಲ್ಲ ದಾಖಲೆಗಳನ್ನು ನ್ಯಾಯಾಲಯಕ್ಕೆ ವಾದಿಗಳು ಅಥವಾ ಭಾಗವನ್ನು ಕೇಳುವಂಥವರು ಸಲ್ಲಿಸಬೇಕಾಗತ್ತೆ, ಅಥವಾ ಅದು ವಿಭಾಗಕ್ಕೆ ಒಳಪಡೋದಿಲ್ಲ, ಅದು ಸ್ವಯಾರ್ಜಿತವಾಗಿ ಪಡೆದಂಥ ಸ್ವತ್ತು ಅಂತ ಅದನ್ನು ವಾದಿಸೋದಕ್ಕಾದರೆ, ಅಥವಾ ಆ ಒಂದು ಪಾರ್ಟಿಷನ್ ಸೂಟಲ್ಲಿ ಆ ದಾವೆಯ ಸ್ವತ್ತನ್ನು ಅದನ್ನು ಕೈ ಬಿಡೋದಕ್ಕೆ ಅಂದರೆ ಬಚಾವ್ ಆಗೋದಕ್ಕೆ ಯಾವೆಲ್ಲ ದಾಖಲೆಗಳನ್ನು ಪ್ರತಿವಾದಿಗಳು ಸಲ್ಲಿಸಬೇಕಾಗತ್ತೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಕಾನೂನು ನೆರವಿನ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ. ವಾದಿಗಳು ದಾವೆಯನ್ನು ಹಾಕ್ಬೇಕಾರೆ, ವಿಭಾಗ ಕೋರಿ ದಾವೆಯನ್ನು ಹಾಕ್ಬೇಕಾರೆ ಯಾವುದೇ ಒಂದು ಸ್ವಯಾರ್ಜಿತವಾಗಿ ಖರೀದಿಯನ್ನು ಮಾಡಿದರೆ ಅಂಥ ಸ್ವತ್ತು ಅದರಲ್ಲಿ ವಿಭಾಗಕ್ಕೆ ಸೇರಿಸೋಕ್ಕಿಂತ ಮೊದಲು ಆ ದಾಖಲೆಗಳನ್ನು ಒಮ್ಮೆ ಪರಿಶೀಲನೆ ಮಾಡೋದು ಅತಿ ಮುಖ್ಯ. ಅವರು ಸ್ವಂತ ದುಡಿಮೆಯಿಂದ ಅಥವಾ ಯಾವುದೋ ಉದ್ಯೋಗದಲ್ಲಿದ್ದು ಅಥವಾ ಬೇರೆ ಒಂದು ವ್ಯವಹಾರವನ್ನು ಮಾಡ್ತಾಯಿದ್ದು ಅದರಿಂದ ಬಂದಂಥ ಆದಾಯದಿಂದ ಏನಾದರೂ ಆ ಸ್ವತ್ತನ್ನು ಖರೀದಿ ಮಾಡಿದರೆ, ಅಥವಾ ಸ್ತ್ರೀಧನವಾಗಿ ಅಥವಾ ದಾನ ಅಥವಾ ಅರಿಶಿಣ ಕುಂಕುಮಕ್ಕೆ ಅಥವಾ ಹೆಣ್ಣು ಮಕ್ಕಳಿಗೆ ಅವರ ಉಡುಗೊರೆಯಾಗಿ ಬಂದಂಥದ್ದು ಯಾವುದೇ ಒಂದು ಸ್ವತ್ತಿದ್ದರೆ ಅಂಥ ಸ್ವತ್ತುಗಳನ್ನು ಸೇರಿಸಲಿಕ್ಕೆ ಬರೋದಿಲ್ಲ. ಏಕೆಂತಂದರೆ ಅದು ಸ್ವಯಾರ್ಜಿತ ಸ್ವತ್ತಾಗಿರುತ್ತೆ. ಹಾಗಾಗಿ ಆ ಸ್ವತ್ತುಗಳನ್ನು ಅವರ ಸಂಪಾದನೆಯ ಅವರ ಸ್ವಂತ ಸ್ವತ್ತು ಅಂತ ಪರಿಗಣಿಸಲಿಕ್ಕಾಗತ್ತೆ. ಅದರಲ್ಲೂ ಕೆಲವೊಂದು ಸರಿ ವಿಭಾಗ ಆಗದೆ ಅವರು ಬೇರೆ ಬೇರೆಯಾಗಿ ವಾಸವನ್ನು ಮಾಡ್ತಾ ಇರ್ತಾರೆ, ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಸೊ ಅದರಿಂದ ಬಂದಂಥ ಆದಾಯದಿಂದ ಜಮೀನುಗಳನ್ನು ಖರೀದಿಯನ್ನು ಮಾಡ್ತಾರೆ, ಸ್ವತ್ತುಗಳನ್ನು ಖರೀದಿ ಮಾಡ್ತಾರೆ. ಅಂಥ ಸ್ವತ್ತುಗಳನ್ನು ವಿಭಾಗ ಕೋರೋದಕ್ಕೆ ಬರೋದಿಲ್ಲ, ಯಾಕೆಂದರೆ ಅದು ಅವ್ರ ಸ್ವಯಾರ್ಜಿತ ಸ್ವತ್ತು ಅಂತ ಅನಿಸ್ಕೊಳ್ತದೆ. ಯಾವ ಸಂದರ್ಭದಲ್ಲಿ ಕ್ರಯ ಆಗಿದ್ದರೂ ಕೂಡ ಅಂಥ ಸ್ವತ್ತನ್ನು ಸೇರಿಸ್ಬೋದು ಅಂತ ನೋಡೋದಾದರೆ, ಇಲ್ಲಿ ಯಾವುದೇ ಒಂದು ಪಿತ್ರಾರ್ಜಿತ ಸ್ವತ್ತಿಂದ ಸಂಪಾದನೆಯನ್ನು ಮಾಡಿದರೆ ಅದರಿಂದ ಬಂದಂಥ ಆದಾಯ ಅಥವಾ ಲಾಭಾಂಶದಿಂದ ಆ ಸ್ವತ್ತುಗಳನ್ನು ಖರೀದಿ ಮಾಡಿದರೆ ಅಂಥ ಸಂದರ್ಭದಲ್ಲಿ ಅವುಗಳಲ್ಲೂ ಕೂಡ ವಿಭಾಗವನ್ನು ಕೋರಿ ದಾವೆಯನ್ನು ಸಲ್ಲಿಸ್ಬೋದಾಗಿರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಅವರು ಯಾವುದರಿಂದ ಪ್ರಾಫಿಟನ್ನು ಪಡ್ಕೊಂಡಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಅಥವಾ ಸಾಕ್ಷಿಗಳನ್ನು ಒದಗಿಸಬೇಕು. ಅದರಿಂದ ಅವರು ಖರೀದಿ ಮಾಡಿದ್ದಾರೆ ಅನ್ನೋದನ್ನ ರುಜುವಾತು ಮಾಡುವಂಥದ್ದು ವಾದಿಗಳು ರುಜುವಾತು ಮಾಡೋದು ಅತಿ ಮುಖ್ಯ ಆಗಿರುತ್ತೆ. ಕೆಲವೊಂದು ಬಾರಿ ಏನಾಗಿರುತ್ತೆ, ವಾದಿಗಳು ದಾವೆಯನ್ನು ಹಾಕಬೇಕಾದ್ರೆ ಈ ಸ್ವಯಾರ್ಜಿತವಾಗಿ ಪಡೆದಂಥ ಸ್ವತ್ತುಗಳನ್ನು ಕೂಡ ದಾವೆಯಲ್ಲಿ ಸೇರಿಸಿರ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ಪ್ರತಿವಾದಿಗಳು ಅದು ತಮ್ಮ ಸ್ವಯಾರ್ಜಿತವಾಗಿ ಸಂಪಾದನೆ ಮಾಡಿದಂಥ ಸ್ವತ್ತು ಅದು ಇದರಲ್ಲಿ ವಿಭಾಗ ಮಾಡೋದಕ್ಕೆ ಬರೋದಿಲ್ಲ ಅಂತ ಹೇಳೋದಕ್ಕೆ ಅಥವಾ ರುಜುವಾತು ಮಾಡೋದಕ್ಕೆ ಪ್ರತಿವಾದಿಗಳು ಅವರು ಯಾವ ಒಂದು ಸಂಪಾದನೆಯನ್ನು ಮಾಡಿದರು, ಅದು ಎಲ್ಲಿಂದ ಅವರಿಗೆ ಅದರ ಆದಾಯ ಮೂಲ ಬಂತು, ಅದು ದಾನವಾಗಿ ಬಂತ, ವಿಲ್ ಮುಖಾಂತರ ಬಂತ, ಅವರು ಸ್ವಯಾರ್ಜಿತವಾಗಿ ಸಂಪಾದನೆಯನ್ನು ಮಾಡಿದಂಥ ಅನ್ನೋದನ್ನು ರುಜುವಾತುಪಡಿಸೋದಕ್ಕೆ ದಾಖಲೆಗಳನ್ನು ಕೊಡಬೇಕು. ಮತ್ತು ಕ್ರಯವನ್ನು ಮಾಡಿಕೊಂಡು ಅದರ ಅನುಭವದಲ್ಲಿ ಇರೋದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಆ ದಾವೆಯಲ್ಲಿ ಸೇರಿಸಿರುವಂಥ ಸ್ವತ್ತನ್ನು ವಿಭಾಗ ಆಗದೇ ಇರೋ ರೀತಿಯಲ್ಲಿ ಬಚಾವ್ ಆಗೋದಕ್ಕೆ ಅತಿ ಮುಖ್ಯವಾಗಿ ಅಗತ್ಯವಾಗುತ್ತೆ. ಸೊ ಹಾಗಾಗಿ ಇಲ್ಲಿ ಸ್ವಯಾರ್ಜಿತವಾಗಿ ಪಡ್ಕೊಂಡಿದ್ದರೆ ಅಥವಾ ಸ್ವಯಾರ್ಜಿತವಾಗಿ ಕ್ರಯ ಆಗಿದ್ದರೆ ಅಂಥ ಸ್ವತ್ತುಗಳನ್ನು ಸೇರಿಸೋದಕ್ಕಿಂತ ಮೊದಲು ಆ ದಾಖಲೆಗಳನ್ನು ಒಮ್ಮೆ ಪರಿಶೀಲನೆಯನ್ನು ಮಾಡಿ ದಾವೆಯಲ್ಲಿ ಸೇರಿಸೋದು ಅತಿ ಮುಖ್ಯವಾಗಿರುತ್ತೆ. ಸೊ ಹಾಗಾಗಿ ದಾವೆಯಲ್ಲಿ ಸೇರಿಸಿದ ನಂತರದಲ್ಲಿ ಅದು ಸ್ವಯಾರ್ಜಿತ ಅಲ್ಲ, ಅದು ಪಿತ್ರಾರ್ಜಿತವಾಗಿ ಬಂದಂಥ ಸ್ವತ್ತಿನ ಅಥವಾ ಲಾಭಾಂಶದಿಂದ ಮಾಡಿದ್ದು ಅಥವಾ ಒಟ್ಟು ಕುಟುಂಬದಲ್ಲಿ ಎಲ್ಲರ ಒಂದು ಸಂಪಾದನೆಯಿಂದ ತಗೊಂಡಿರೋವಂಥದ್ದು ಅಂತ ಅನ್ನೋದನ್ನ ರುಜುವಾತು ಪಡಿಸಬೇಕಾಗುತ್ತೆ. ಇಲ್ಲ ಅಂತಂದರೆ ಅಂಥ ಒಂದು ಸ್ವತ್ತಲ್ಲಿ ವಿಭಾಗ ಸಿಗೋದಿಲ್ಲ. ಸೊ ಹಾಗಾಗಿ ಆ ಸ್ವತ್ತುಗಳು ಕೈ ಬಿಟ್ಟು ಹೋಗುವ ಸಾಧ್ಯತೆಗಳು ಹೆಚ್ಚಿರುತ್ತೆ. ಸೊ ಹಾಗಾಗಿ ಇಂಥ ಒಂದು ಪ್ರಕರಣಗಳಲ್ಲಿ ದಾವೆಗೆ ಸ್ವತ್ತುಗಳನ್ನು ಸೇರಿಸಬೇಕಾದ್ರೆ ಸ್ವಲ್ಪ ಜಾಗೃತವಾಗಿ ಸ್ವತ್ತುಗಳನ್ನು ಸೇರಿಸಬೇಕಾಗತ್ತೆ.